ನಮಸ್ತೆ, ನಾನು ಡಾಕ್ಟರ್ ಶರಣಮ್ಮ, ನ್ಯಾಚುರೋಪತಿ ಆ್ಯಂಡ್ ಯೋಗ ಫಿಸಿಷಿಯನ್, ಡಾಕ್ಟರ್ ಕೆ ಎಸ್ ಶರ್ಮಾ, ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್, ಹುಬ್ಬಳ್ಳಿ. ನಾವಿವತ್ತು ಒಂದು ಸಿಂಪಲ್ ಮನೆಮದ್ದು ಬಗ್ಗೆ ಮಾತಾಡೋಣ. ನೀವು ಯೂಶಲಿ ಮನೇಲಿ ಕೇಳಿರ್ತೀರ, ನಿಮ್ಮ ತಂದೆ ತಾಯಿಗೆ ಮಂಡಿ ನೋವು ಅಥವಾ ನಿಮ್ಮಮ್ಮ ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಕೆಲಸ ಮಾಡಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಂಗೆ ಬೆನ್ನು ನೋವು ಆಯಿತು, ಕುತ್ತಿಗೆ ನೋವು ಬಂತು, ಕಾಲು ಹಿಡ್ಕೊಳ್ತು, ಕಾಲು ನೋವು ಬಂತು, ಕೈ ನೋವು ಬಂತು ಅಂತ ಸುಮಾರು ನೋವುಗಳು ಹೇಳ್ತಿರ್ತಾರೆ. ನಿಮಗೂ ಅವ್ರಿಗೆ ದಿನ ಒಂದು ಟ್ಯಾಬ್ಲೆಟ್ ಕೊಡ್ತೀರಾ, ಇವತ್ತು ಪೇನ್ ಕಮ್ಮಿ ಆಗೋಕ್ಕೆ, ಮತ್ತೆ ನೆಕ್ಸ್ಟ್ ಡೇ ಅದೇ ಹೇಳ್ತಾರೆ, ಮತ್ತೆ ನನಗೆ ನೋವು ಸ್ಟಾರ್ಟ್ ಆಯಿತು, ಮತ್ತೆ ಇನ್ನೊಂದು ಟ್ಯಾಬ್ಲೆಟ್, ನೋವು ಜಾಸ್ತಿ ಆದರೆ ಇಂಜೆಕ್ಷನ್. ಇದೇ ಥರ ನೀವು ಲೈಫ್ ಲಾಂಗ್ ಅವರಿಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಹೋಗ್ತೀರಾ, ಹಂಗೆ ಇಂಜೆಕ್ಷನ್ ಮಾಡಿಸ್ತಾ ಹೋಗ್ತೀರಾ. ಬಟ್ ಅವ್ರಿಗೇನೂ ಪೇಯ್ನ್ ಕಮ್ಮಿ ಆಗೋದಿಲ್ಲ, ಎಲ್ಲನೂ ಇನ್ನೂ ಜಾಸ್ತಿನೇ ಆಗುತ್ತೆ. ಜೊತೆಗೆ ಇದು ಅವ್ರಿಗೇನಾಗುತ್ತೆ, ಅವರು ಕಂಪ್ಲೇಂಟ್ ಮಾಡ್ತಾರೆ, ನನಗೆ ತುಂಬ ವೇಟ್ ಗೇನ್ ಆಗ್ತಿದೆ, ತುಂಬ ಏನು ಮಂಡಿ ನೋವು ಜಾಸ್ತಿ ಆಗ್ತಿದೆ, ಎಲ್ಲ ಯಾಕೆ ಆಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ. ಅದೆಲ್ಲ ಪೇಯ್ನ್ ಕಿಲ್ಲರ್ ಸೈಡ್ ಎಫೆಕ್ಟ್ಸ್. ಅದೇ ಇವಾಗ ಪೇಯ್ನ್ ಕಿಲ್ಲರ್ ತೊಗೋತೀವಿ, ಇಂಜೆಕ್ಷನ್ಸ್ ತೊಗೋತೀವಿ, ಎಷ್ಟೋ ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ತೀವಿ, ಏನೂ ಕಮ್ಮಿ ಆಗೋದಿಲ್ಲ. ಯಾಕೆ? ಅದೆಲ್ಲ ಸಿಂಪ್ಟಮ್ಯಾಟಿಕ್. ಅವ್ರು ಕೊಡೋವಂಥದ್ದೆಲ್ಲ ಸಿಂಪ್ಟಮ್ಯಾಟಿಕ್. ಅಂದರೆ ಇವಾಗ ಒಂದು ನೋವು ಬಂತ, ಅದಕ್ಕೆ ಮಾತ್ರ ಅವ್ರು ಟ್ಯಾಬ್ಲೆಟ್ ಕೊಡೋದು. ಯಾಕೆ ಬಂತು, ಏನಕ್ಕೆ ಬಂತು ಅಂತ ಏನೂ ಅವ್ರು ಯೋಚನೆ ಮಾಡೋದಿಲ್ಲ. ಜಸ್ಟ್ ಒಂದು ಸಿಂಪ್ಟಮ್ಯಾಟಿಕ್, ನೋವು ಬಂತು, ಟ್ಯಾಬ್ಲೆಟ್ ತೊಗೊಳ್ಳಿ, ಕಮ್ಮಿ ಆಗುತ್ತೆ, ಮತ್ತು ನೆಕ್ಸ್ಟ್ ಡೇ ಅದೇ ರಿಪೀಟ್. ಇದೇ ಆಗೋಗ್ಬಿಡುತ್ತೆ, ಇದೇ ಕಂಟಿನ್ಯೂ ಆಗೋಗುತ್ತೆ. ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಇದೆ, ನಮ್ಮಲ್ಲಿ ಒಳ್ಳೆ ಸೊಲ್ಯೂಷನ್ ಇದೆ. ಸಿಂಪಲ್ ಮನೆಮದ್ದು, ಏನೂ ಬೇಕಾಗಿಲ್ಲ. ನಿಮ್ಮ ಟೈಮೂ ಉಳಿಯುತ್ತೆ, ನಿಮ್ಮ ಖರ್ಚು ಉಳಿಯುತ್ತೆ, ಹಾಗೆ ನಿಮ್ಮ ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗಾಗುತ್ತೆ. ಏನದು? ಈ ಥರನೂ ಟ್ರೀಟ್ಮೆಂಟ್ ಇದೆಯಾ? ಇದೆ, ಯಾರಿಗೂ ಗೊತ್ತಿಲ್ಲ. ಅದೇ ನಮ್ಮ ನ್ಯಾಚುರೋಪತಿಲಿ ಪ್ಯಾಕ್ ಇದೆ. ಏನದು? ಮಸ್ಟರ್ಡ್ ಪ್ಯಾಕ್. ಏನಿದು ಮಸ್ಟರ್ಡ್ ಪ್ಯಾಕ್? ಮಸ್ಟರ್ಡ್ ಅಂದರೆ ಏನು? ಸಾಸಿವೆ. ಅದನ್ನು ಹಾಕ್ತೀರಾ? ಹೌದು, ಮಸ್ಟರ್ಡ್ ಪ್ಯಾಕ್ ಮನೆಯಲ್ಲೇ ಸಿಗುವಂಥದ್ದು, ಅಂದರೆ ಡೈಲಿ ನೀವು ಅಡುಗೆಗೆ ಹಾಕುವಂಥದ್ದೇ ಮಸ್ಟರ್ಡ್ ಪ್ಯಾಕ್. ಆ್ಯಂಡ್ ಮನೇಲಿ ಇರುವಂಥದ್ದು ಅಕ್ಕಿ ಹಿಟ್ಟು. ಇವೆರಡನ್ನ ಮಾತ್ರ ಯೂಸ್ ಮಾಡಿಕೊಂಡು ನಾವು ಒಂದು ಪ್ಯಾಕ್ ಮಾಡ್ತೀವಿ. ಏನಕ್ಕೆ ಈ ಮಸ್ಟರ್ಡ್ ಪ್ಯಾಕ್? ಯಾವುದಕ್ಕೆ ಹಾಕ್ತೀರಾ? ಈ ಮಸ್ಟರ್ಡ್ ಪ್ಯಾಕ್ ಹಾಕೋದು ಪೇಯ್ನ್ ಕಂಡೀಷನ್ಸಲ್ಲಿ, ಜಾಯಿಂಟ್ ಪೇಯ್ನ್ ಇದ್ದರೆ, ಅಥವಾ ಬ್ಯಾಕ್ ಪೇಯ್ನ್ ಇದ್ದರೆ, ಅಥವಾ ಮಸಲ್ ಸ್ಟಿಫ್ನೆಸ್ ಇದ್ದರೆ, ನೆಕ್ ಪೇಯ್ನ್ ಇದ್ದರೆ, ಇದಕ್ಕೆಲ್ಲ ನಾವು ಮಸ್ಟರ್ಡ್ ಪ್ಯಾಕ್ ಹಾಕ್ತೀವಿ. ಹೆಂಗೆ ಮಾಡೋದು ಮಸ್ಟರ್ಡ್ ಪ್ಯಾಕ್? ಏನಿಲ್ಲ, ಆ ಮಸ್ಟರ್ಡ್ ಅಂದರೆ ಸಾಸಿವೆನ ಏನು ಮಾಡಬೇಕಂದ್ರೆ ಮಿಕ್ಸಿಲಿ ಒಂದು ಗ್ರೈಂಡ್ ಹಾಕಬೇಕು. ಅಂದರೆ ಅದನ್ನು ಫೈನ್ ಪೌಡರ್ ಮಾಡ್ಕೋಬೇಕು. ಫೈನ್ ಪೌಡರ್ ಮಾಡ್ಕೊಂಡು ಅದ್ರ ಜೊತೆ ಅಕ್ಕಿ ಹಿಟ್ಟು ಹಾಕಬೇಕು. ಇದನ್ನೆರಡನ್ನ ಹಾಕಿ ಜೊತೆಗೆ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ನೀರು ಅಲ್ಲ, ತೀರಾ ಗಟ್ಟಿನೂ ಅಲ್ಲ, ಪೇಸ್ಟ್ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಎಲ್ಲಿ ನೋವಿರುತ್ತೆ, ಇವಾಗ ನಿಮಗೆ ಬ್ಯಾಕ್ ಪೇಯ್ನ್ ಇದೆಯಾ, ಅಲ್ಲಿ ಹಚ್ಕೊಳ್ಳಿ, ಅಥವಾ ನೀ ಪೇಯ್ನ್ ಇದೆಯಾ ಅದ್ರ ಸುತ್ತ, ಮಂಡಿ ಸುತ್ತ ಎಲ್ಲ ಹಚ್ಕೊಳ್ಳಿ. ಲೋವರ್ ಬ್ಯಾಕ್ ಪೇಯ್ನ್ ಇದೆಯಾ, ಪೂರ ಬ್ಯಾಕಿಗೆಲ್ಲ ಹಚ್ಕೊಳ್ಳಿ. ಇದನ್ನೆಲ್ಲ ಹಚ್ಕೊಂಡು ಒಂದು 10 to 15 ಮಿನಿಟ್ಸ್ ಅದನ್ನೆಲ್ಲ ಏನು ಮಾಡಿ, ಅದನ್ನು ಪೇಸ್ಟ್ ಮಾಡಿಕೊಂಡು ನೀವು ಅದನ್ನು ನೋವಿರುವಂಥ ಜಾಗಕ್ಕೆ, ಅಂದರೆ ಮಂಡಿ ನೋವಾಗಿರ್ಬೋದು, ಅಥವಾ ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಅಥವಾ ನೆಕ್ ಸ್ಟಿಫ್ನೆಸ್ ಆಗಿರ್ಬೋದು, ಕೈ ನೋವಾಗಿರ್ಬೋದು, ಕಾಲು ನೋವು ಆಗಿರ್ಬೋದು, ಯಾವುದೇ ಮಸಲ್ ಸ್ಟಿಫ್ನೆಸ್ಗೆ, ಯಾವುದೇ ಜಾಯಿಂಟ್ ಪೇಯ್ನ್ಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಅದನ್ನು ಹಚ್ಬಿಟ್ಟು ಎಲ್ಲಿ ನೋವಿರುತ್ತೋ ಅದನ್ನೆಲ್ಲ ಹಚ್ಬಿಟ್ಟು ಒಂದು 10 to 20 ಮಿನಿಟ್ಸ್ ಅದನ್ನು ಒಣಗಕ್ಕೆ ಬಿಡಬೇಕು. ನೀವು ಬೆಳಗ್ಗೆ ಹಾಕ್ತಿದ್ದೀರಾ ಅಂದರೆ ಸನ್ಲೈಟಲ್ಲಿ ಕುತ್ಕೊಳ್ಳಿ, ಬಿಸಿಲಿಗೆ ಒಣಗಿಸಿ. ಇಲ್ಲ ಆಗಲ್ಲ ಅಂದರೆ ಮನೆಯಲ್ಲೇ ಕುತ್ಕೊಂಡು ಅದನ್ನು ಒಣಗಿಸಿ ಏನು ಮಾಡಿ ಅಂದರೆ ಅದ್ರ ಕಡೆ ಅದು ಸ್ವಲ್ಪ ನಿಮ್ಗೆ ಹಚ್ಚಿದ ತಕ್ಷಣ ಸ್ವಲ್ಪ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಸ್ಟರ್ಡು ಅದೇ ನೇಚರ್, ಯಾಕಂದರೆ ಅದು ಸ್ವಲ್ಪ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೂ ಭಯ ಪಟ್ಕೋಬೇಡಿ, ಅದೇನು ಸೈಡ್ ಎಫೆಕ್ಟ್ ಅಲ್ಲ, ಅದ್ರ ನೇಚರ್ ಅದು. ಆ ಉರಿಯೋದ್ರಿಂದನೇ ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ. ಅದು ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾರ್ಮಲ್ ವಾಟರ್, ಟ್ಯಾಪ್ ವಾಟರ್ ಅಲ್ಲಿ ನೀವು ವಾಶ್ ಮಾಡಿಕೊಂಡು ಕ್ಲೀನ್ ಟವಲಿಂದ ಅದನ್ನೆಲ್ಲ ಒರೆಸ್ಕೊಂಡು ನೋಡಿ ಹೇಗಾಗಿದೆ, ನಿಮ್ಮ ಮುಂಚೆ ಹೇಗಿತ್ತು ಪೇನು, ಅಥವಾ ಪ್ಯಾಕ್ ಹಾಕಿದ್ಮೇಲೆ ಎಷ್ಟು ಡಿಫ್ರೆನ್ಸ್ ಇದೆ ಪೇನು, ನೀವೆಲ್ಲ ಅದನ್ನು ಅಬ್ಸರ್ವ್ ಮಾಡಿ. ಇದು ಒಂದೇ ದಿನಕ್ಕೆ ಎಲ್ಲ ಪೇನ್ ಕಮ್ಮಿ ಆಗಲ್ಲ, ಯಾಕಂದರೆ ಎಷ್ಟೋ ವರ್ಷಗಳಿಂದ ನಿಮಗೆ ಪೇನ್ ಇದೆ, ನೀವು ನಿರಂತರವಾಗಿ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಬಂದಿರ್ತೀರ. ಇದು ಒಂದೇ ಪ್ಯಾಕಲ್ಲಿ ನಾನು ಕಡಿಮೆ ಆಗುತ್ತೆ ಅಂತ ನಾನು ಹೇಳಲ್ಲ. ಇದನ್ನು ಕಂಟಿನ್ಯೂ ಆಗಿ ಅಥವಾ ಅಲ್ಟರ್ನೇಟ್ ಡೇಸ್ ಆಗಿ ಅಟ್ಲೀಸ್ಟ್ ಒಂದು 15 ಡೇಸ್ ನೀವು ಹಾಕ್ತಾ ಬಂದರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಆವಾಗ ನಿಮಗೆ ಪೇನ್ ಕಮ್ಮಿ ಆಗೋದು ಗೊತ್ತಾಗುತ್ತೆ, ಜೊತೆಗೆ ನಿಮ್ಮ ಆರೋಗ್ಯ ಇನ್ನೂ ಹೆಚ್ಚಾಗೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಿಮಗೆ ಮೊಬಿಲಿಟಿ ಅಂದರೆ ಓಡಾಡೋಕ್ಕೆ ಈಸಿ ಆಗುತ್ತೆ, ಕಾಲು ಮಡ್ಚೋಕ್ಕೆ ಈಸಿ ಆಗುತ್ತೆ, ಏನು ಪೇನ್ ಅನಿಸೋದಿಲ್ಲ, ರಾತ್ರಿ ಆರಾಮಾಗಿ ನಿದ್ದೆ ಬರುತ್ತೆ. ಕೆಲವೊಬ್ಬರಿಗೆ ಪೇನ್ ಬಂತು ಅಂದರೆ ನಿದ್ದೆ ಬರಲ್ಲ, ಸೊ ನಿದ್ದೆನೂ ಆರಾಮಾಗುತ್ತೆ. ನೀವು ಎಲ್ಲನೂ ನೋಡಿ, ಒಂದು ವಾರ ಕಂಟಿನ್ಯೂ, ಅಥವಾ ನಿಮ್ಗೆ ಒಂದು ವಾರ ಕಂಟಿನ್ಯೂ ಆಗಲ್ಲ ಅಂದರೆ ಅಲ್ಟರ್ನೇಟಿವ್ ಡೇಸ್ ಒಂದು 15 ಡೇಸ್ ಆದರೂ ನೀವು ಇದನ್ನು
ಟ್ರೈ ಮಾಡಿ. ಇದನ್ನು ಯಾವುದೇ ಏಜ್ ಕಂಡೀಷನ್ ಅಂದರೆ ಒಂದು 15 ಇಯರ್ಸ್ ಮೇಲೆ ಯಾರಾದರೂ 15 ಇಯರ್ಸ್ ಏಜ್ ಆದಮೇಲೆ ಇದನ್ನು ಯಾರಾದರೂ ಯೂಸ್ ಮಾಡ್ಬೋದು. ಈವನ್ ನಿಮ್ಮ ಮಕ್ಕಳಿಗೆ ಅಂದರೆ ಇವಾಗ 20 ಇಯರ್ಸ್ ಆಯ್ತಪ್ಪ ಬ್ಯಾಕ್ ಪೇನ್ ಅಂತಿದ್ದಾರೆ, ತುಂಬ ವರ್ಕ್ ಮಾಡ್ತಾರೆ ಲ್ಯಾಪ್ಟಾಪಲ್ಲಿ, ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಇದೆ, ಇವಾಗೆಲ್ಲ ಮನೇಲೇ ಕೂತ್ಕೊಂಡು ತುಂಬ ಹೊತ್ತು ವರ್ಕ್ ಮಾಡ್ತಿರ್ತಾರೆ, ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾರೆ, ಅವ್ರಿಗೆಲ್ಲ ಬ್ಯಾಕ್ ಪೇನು ನೆಕ್ ಹಿಡ್ಕೊಳ್ಳುತ್ತೆ, ಅವ್ರಿಗೂ ಇದು ಒಳ್ಳೆ ವರ್ಕ್ ಆಗುತ್ತೆ, ಅವ್ರಿಗೂ ಕೊಡಿ, ಅವ್ರಿಗೂ ರಿಲೀಫ್ ಆಗುತ್ತೆ. ಆ್ಯಂಡ್ ಇದು ನೀವು ನಿಮ್ಮ ತಂದೆ ತಾಯಿಗೆ ವಯಸ್ಸಾದಾಗ ಅವ್ರಿಗೆ ಸರ್ಜರಿ ಸಜೆಸ್ಟ್ ಮಾಡ್ತಾರೆ. ನೀವು ಅಲೋಪತಿಗೆ ಹೋದರೆ ಅವ್ರೇನು ಅಂತಾರೆ, ಇಲ್ಲ ಸರ್ಜರಿ ಮಾಡಬೇಕು, ನೀ ರೀಪ್ಲೇಸ್ಮೆಂಟ್ ಮಾಡಬೇಕು. ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ಇದನ್ನು ನೋಡಿ ನಿಮಗೆ ಎಷ್ಟು ಎಫೆಕ್ಟಿವ್ ಇದೆ ಏನು ಅಂತ ಎಲ್ಲ ಯೋಚನೆ ಮಾಡಿ ಆಮೇಲೆ ನೀವು ಸರ್ಜರಿಗೆ ಹೋಗಿ. ಯಾಕಂದರೆ ನೀವು ಇಷ್ಟು ವರ್ಷ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀರಾ, ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಏನೇನೋ ಲೈಕ್ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ನಮ್ಮದಂತೂ ಸೇಫ್ ಟ್ರೀಟ್ಮೆಂಟ್, ಏನೂ ಬೇಕಾಗಿಲ್ಲ, ನಿಮ್ಮ ಟೈಮು ಉಳಿಯುತ್ತೆ, ಖರ್ಚು ಉಳಿಯುತ್ತೆ, ಜೊತೆಗೆ ಸೇಫ್ ಇರುತ್ತೆ. ಇದಕ್ಕಿಂತ ಏನು ಸುಲಭವಾದ ಟ್ರೀಟ್ಮೆಂಟ್ ಮತ್ತೊಂದಿಲ್ಲ. ಎಲ್ಲನೂ ನಮ್ಮ ಕೈಯಲ್ಲಿದೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕಷ್ಟೇ. ನಾವು ಅಲೋಪತಿಗೆ ಹೋದರೆ ಅವ್ರು ನಿಮಗೆ ಸರ್ಜರಿನೇ ಸಜೆಸ್ಟ್ ಮಾಡ್ತಾರೆ, ಇಲ್ಲ ನಿಮಗೆ ನೀ ತೆಗಿಬೇಕು, ನೀ ರೀಪ್ಲೇಸ್ಮೆಂಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಸಲ ನಮ್ಮ ಟ್ರೀಟ್ಮೆಂಟ್ನ ನೋಡಿ ಈ ಪ್ಯಾಕನ್ನು ಹಾಕ್ಕೊಂಡು ನಿಮಗೆ ರಿಸಲ್ಟ್ ಗೊತ್ತಾದಮೇಲೆ ನೀವು ನಿಮ್ಮ ಡಿಸಿಷನ್ ನೀವು ತಗೊಳ್ಳಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ, ಇದೇ ಥರ ಬೇರೆ ಬೇರೆ ಹೆಲ್ತ್ ಟಿಪ್ಸ್ಗಾಗಿ ನೀವು ನಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ತಂದೆ ತಾಯಿಗೆ, ಯಾರಿಗೆ ಮಂಡಿ ನೋವಿದೆ, ಯಾರಿಗೆ ಬ್ಯಾಕ್ ಪೇನ್ ಇದೆ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.